ದೊಡ್ಡ ಬಜೆಟ್ ಮೇಕಿಂಗ್ನಿಂದ ಸದಾ ಗಮನ ಸೆಳೆಯೋ ಟಾಲಿವುಡ್ ಈ ವರ್ಷ ಅಂದುಕೊಂಡ ಮಟ್ಟಿಗೆ ದೊಡ್ಡ ಗೆಲುವು ಸಾಧಿಸಿಲ್ಲ. ಬಿಡುಗಡೆ ಆಗಬೇಕಿರುವ ರಾಮ್ ಚರಣ್ ನಟನೆಯ ಪೆದ್ದಿ ಹೊರತುಪಡಿಸಿದ್ರೆ ಅಂತಹ ದೊಡ್ಡ ಸಿನಿಮಾ ಯಾವುದೂ ಕಾಣಿಸ್ತಿಲ್ಲ. ಆದರೆ ಮುಂದಿನ ವರ್ಷ ಬೇಸಿಗೆ ಹೊತ್ತಿಗೆ ಟಾಲಿವುಡ್ ಬ್ಯಾಕ್ ಟು ಬ್ಯಾಕ್ ಸಂಭ್ರಮಕ್ಕೆ ಸಿದ್ಧವಾಗ್ತಿದೆ. ನೆನ್ನೆಯಷ್ಟೇ ಜೂನಿಯರ್ ಎನ್ಟಿಆರ್ ನಟನೆಯ ಡ್ರ್ಯಾಗನ್ ಸಿನಿಮಾದ ರಿಲೀಸ್ ಡೇಟ್ ರಿವೀಲ್ ಆಗಿದ್ದು, ಜೂನ್ 11ರಂದು ಬಿಡುಗಡೆ ಫಿಕ್ಸ್ ಆಗಿದೆ. ಉಳಿದಂತೆ ಏಪ್ರಿಲ್ 7ರಂದು ವಾರಣಾನಿ, ಮಾರ್ಚ್ 5ರಂದು ಸ್ಪಿರಿಟ್ ಸಿನಿಮಾ ಬಿಡುಗಡೆ ಆಗಲಿವೆ. ತೆಲಂಗಾಣದ ಹೈದರಾಬಾದ್ನ ನಾಚರಂನಲ್ಲಿ ಮಾಜಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಮನೆ ಟೆರೇಸ್ ಮೇಲೆಯೇ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾರೆ. ರಂಗಾರೆಡ್ಡಿ ದಾಳಿ ನಡೆಸಿ 10 ಕೆಜಿ ಅಂದಾಜು ಇಳುವರಿ ಇರುವ ಗಿಡಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಹೈದರಾಬಾದ್ನ ನಾಚರಂನ ಮಲ್ಲಾಪುರದಲ್ಲಿ ರೀಲ್ಸ್ ಮಾಡಲು ಹೋಗಿ 14 ವರ್ಷದ ಮಿಥುನ್ ಎಂಬ ಬಾಲಕ ಕಟ್ಟಡದ ಬಾಲ್ಕನಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ಸ್ನೇಹಿತರ ರೀಲ್ಸ್ ನೋಡಿ ಪ್ರೇರಿತನಾಗಿದ್ದ ಈತ ಆನ್ಲೈನ್ನಲ್ಲಿ ಜನಪ್ರಿಯತೆ ಗಳಿಸಲು ಬಾಲ್ಕನಿ ಮೇಲೆ ರೀಲ್ಸ್ ಮಾಡುವಾಗ ಆಯತಪ್ಪಿ ಬಿದ್ದು ಮೃತಪಟ್ಟಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಳಿಗಾಗಿ ಸಾರ್ವಜನಿಕರು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವ ದೃಶ್ಯ ಕಂಡುಬಂದಿದೆ. ದೇಶದಲ್ಲಿ ಎಲ್ಪಿಜಿ ಅಭಾವವಿಲ್ಲ ಅಂತ ಸರ್ಕಾರ ಹೇಳ್ತಿದ್ರು, ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರಾಖಂಡ್ನ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಕೇದಾರ್ನಾಥ್ ದೇಗುಲ 6 ತಿಂಗಳ ನಂತರ ಓಪನ್ ಆಗಿದೆ. ಬೆಳಗ್ಗೆ 8 ಗಂಟೆಯ ನಂತರ ನಡೆದ ಧಾರ್ಮಿಕ ವಿಧಿವಿಧಾನಗಳ ಮಧ್ಯೆ ದೇವಾಲಯದ ಬಾಗಿಲುಗಳು ತೆರೆಯಲ್ಪಟ್ಟಿದ್ದು, ಹೆಲಿಕಾಪ್ಟರ್ನಿಂದ ಹೂಮಳೆ ಸುರಿಸಲಾಗಿದೆ. ಟ್ರಂಪ್ ಹುಚ್ಚಾಟ ಮತ್ತೆ ಮುಂದುವರೆದಿದ್ದು, ಯೂ-ಟರ್ನ್ ಹೊಡೆದಿದ್ದಾರೆ. ಕದನ ವಿರಾಮ ಅವಧಿ ಇಂದು ಅಂತ್ಯ ಹಿನ್ನೆಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿಢೀರ್ನೆ ಕದನ ವಿರಾಮವನ್ನ ವಿಸ್ತರಣೆ ಮಾಡಿದ್ದಾರೆ. ಇದು ಇರಾನ್ ಮುಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಂಡಿಯೂರಿದ್ರ ಅನ್ನೋ ಪ್ರಶ್ನೆ ಮೂಡಿಸಿದೆ. ಆದರೆ ಘೋಷಣೆ ಮಾಡುವಾಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರ್ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮನವಿ ಮೇರೆಗೆ ಈ ನಿರ್ಧಾರ ಮಾಡಿದ್ದಾಗಿ ತಿಳಿಸಿದ್ದಾರೆ. ಅಲ್ಲದೆ ಯುದ್ಧ ನಿಲ್ಲಿಸಲು ಇರಾನ್ ಖುದ್ದು ಪ್ರಸ್ತಾಪ ಮಂಡಿಸುವವರೆಗೂ ಈ ಕದನ ವಿರಾಮ ಮುಂದುವರಿಯಲಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೇ ವೇಳೆ ಹಾರ್ಮುಜ್ ದಿಗ್ಬಂಧನ ಮುಂದುವರಿಯಲಿದೆ ಅಂತಾನೂ ತಿಳಿಸಿದ್ದಾರೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದ ಯುವತಿಯೊಬ್ಬಳು ಕೇವಲ 2 ವರ್ಷಕ್ಕೆ ಗಂಡನ ಸ್ನೇಹಿತನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ. ತಂಗಿ ಅಂತ ಕರೆತಿದ್ದ ಗಂಡನ ಸ್ನೇಹಿತ ಇಂದ್ರನೊಂದಿಗೆ ಮದುವೆಯಾಗಿ ಫೋಟೋಗಳನ್ನ ನೋಡಿ ಗಂಡ ಸಾಗರ್ ಕುಟುಂಬ ಕಂಗಾಲಾಗಿದೆ. ಮನೆಯಲ್ಲಿದ್ದ 1 ಲಕ್ಷ ನಗದು ಹಾಗೂ 22 ಗ್ರಾಂ ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದು, ತನಗೆ ವಿಚ್ಛೇದನ ನೀಡಲಿ ಅಂತ ಸಂತ್ರಸ್ತ ಪತಿ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಕೊಪ್ಪ ತಾಲೂಕಿನ ಎಳೆಮಡಲು ಸಮೀಪದ ಟೀ ಎಸ್ಟೇಟ್ನಲ್ಲಿ ಕಾಡು ಕೋಣಗಳ ಹಿಂಡು ಬೀಡು ಬಿಟ್ಟು ಟೀ ಸೊಪ್ಪಿಗೆ ಹಾನಿ ಮಾಡ್ತಿವೆ. ಇತ್ತೀಚೆಗೆ ಕಾಡು ಕೋಣ ದಾಳಿಗೆ ಯುವಕನೊಬ್ಬ ಸಾವನ್ನಪ್ಪಿದ್ರೂ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ನಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸಿದ್ದಾರೆ. ಹುಲಿ, ಸಿಂಹ, ಚಿರತೆ ಸೇರಿದಂತೆ ಪ್ರಾಣಿಗಳಿಗೆ ತಾಪಮಾನ ಕಡಿಮೆ ಮಾಡಲು ಸ್ಪ್ರಿಂಕ್ಲರ್ ಮೂಲಕ ನೀರು ಸಿಂಪಡಿಸಿ ತಂಪು ವಾತಾವರಣ ಕಲ್ಪಿಸಲಾಗಿದೆ. 40 ಡಿಗ್ರಿ ಇರುವ ಬಿಸಿಲಿನ ಹಿನ್ನೆಲೆಯಲ್ಲಿ ಪ್ರಾಣಿಗಳು ಡಿಹೈಡ್ರೇಟ್ ಆಗದಂತೆ ಈ ವ್ಯವಸ್ಥೆ ಮಾಡಲಾಗಿದೆ. ಹೊಸ ಪ್ರಾಣಿಗಳು ಕೂಡ ಝೂಗೆ ಆಗಮಿಸಿದ್ದು, ಇನ್ನಷ್ಟು ಪ್ರಾಣಿಗಳು ಬರುವ ನಿರೀಕ್ಷೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಪರಿಶೀಲನೆಗೆ ಬಂದಿದ್ದ ತಹಶೀಲ್ದಾರ್ ಜೀಪ್ ಕೆಟ್ಟು ನಿಂತಿದ್ದಕ್ಕೆ ಗ್ರಾಮಸ್ಥರು ರಿಪೇರಿ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಳಾಲು ಗ್ರಾಮದಲ್ಲಿ 5 ತಿಂಗಳಿನಿಂದ ಗ್ರಾಮಸ್ಥರು ನೀರಿನ ಸಮಸ್ಯೆ ಇತ್ತು. ತಹಶೀಲ್ದಾರ್ ವಿಜಯ್ ಕುಮಾರ್ ಈ ಕುರಿತು ಪರಿಶೀಲನೆಗೆ ಬಂದಿದ್ದ ವೇಳೆ ಅವರ ಜೀಪ್ ಕೆಟ್ಟಿತ್ತು. ಗ್ರಾಮಸ್ಥರೇ ಬೇರೆ ವಾಹನದ ಬ್ಯಾಟರಿ ತಂದು ಜೀಪ್ ಸ್ಟಾರ್ಟ್ ಮಾಡಿ ಅಧಿಕಾರಿಗಳಿಗೆ ತೆರಳಲು ಸಹಾಯ ಮಾಡಿದ್ದಾರೆ.